ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಟಿ ವಿ ಮಾಧ್ಯಮದೆಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ವಿ. ನಮ್ಮ ಕನ್ನಡ ಪರ ಹೋರಾಟಗಾರರು, ದಲಿತ ಸಂಘಗಳು ಮತ್ತು ಎಲ್ಲ ರೀತಿಯ ಹೋರಾಟಗಾರರು ಎಲ್ಲರೂ ಬಂದು ನಮಗೆ ರಕ್ಷಣಾ ವೇದಿಕೆಯವರು, ನಮ್ಮ ಶಿವರಾಮೇಗೌಡರು, ಪ್ರವೀಣ್ ಶೆಟ್ಟಿ, ಗಿರಿ, ನಮ್ಮ ಮೂರ್ತಿಯವರು ಪ್ರತಿಯೊಬ್ಬರು ಬಂದು ತುಂಬ ಆತ್ಮೀಯತೆಯಿಂದ ಸಿನಿಮಾ ನೋಡಿದ್ರು. ಚಿತ್ರರಂಗದ ಒಂದಷ್ಟು ನಿರ್ಮಾಪಕರುಗಳು ಮತ್ತು ನಿರ್ದೇಶಕರುಗಳು ನಮ್ಮ ಜೊತೆ ಕೈ ಜೋಡಿಸಿದ್ರು. ಪ್ರತಿಯೊಬ್ಬರು ತುಂಬ ಖುಷಿಯಿಂದ ತುಂಬ ಮನಸ್ಸಿನಿಂದ ಹಾರೈಸಿ ಹೋಗಿದ್ದಾರೆ. ಎಲ್ರಿಗೂ ಹೇಳ್ತಾ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ನಮಗಾಗೋ ಖುಷಿಯಲ್ಲಿ ನಾವು 3 ಜನ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರು ಬಂದು ಈ ಸಿನಿಮಾಗೆ ದೊಡ್ಡ ಯಶಸ್ಸನ್ನು ತಂದುಕೊಡ್ಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು. ನಾಗಶೇಖರ್ ಅಂತವ್ರಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಕ್ಕೆ ಸಾಧ್ಯ. ಸ್ಪೆಷಲಿ ಈಗಿನ ಯೂತ್ ಅವ್ರು ಬಂದು ಥಿಯೇಟರಲ್ಲಿ ಸಂಜು ವೆಡ್ಸ್ ಗೀತಾ 2 ನೋಡಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ, ಆ ನಂಬಿಕೆ, ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ. ಆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಬೇಕು. ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಹುಡುಗನ ಪ್ರೀತಿ, ಅದ್ರ ವ್ಯಾಲ್ಯೂ ಏನೋ ಅನ್ನೋದು ಅರ್ಥ ಆಗುತ್ತೆ. ಯಾರು ಸಿಲ್ಕ್ ಬಟ್ಟೆ ಧರಿಸ್ತಾರೆ ಅವರು ಈ ಸಿನಿಮಾ ನೋಡಬೇಕು. ಇದು ನಾನು ಸಿನಿಮಾ ಅಂತ ಹೇಳ್ತಾ ಇಲ್ಲ. ಇವತ್ತು 25ನೇ ದಿವಸ ಸಂಭ್ರಮ. ಇದು 25 ವಾರ ಹೋಗಬೇಕು. ಈ ಚಿತ್ರ ಈಗಿನಿಂದ ನಾನು 6 ತಿಂಗಳು 8 ತಿಂಗಳಿಂದ ಈಚೆಗೆ ನನ್ನ ಜೀವನದಲ್ಲಿ ನೋಡಿದ್ದು ಅತ್ಯುತ್ತಮ. ಎಲ್ಲ ವಿಭಾಗದಲ್ಲೂ ಆ ಡೈಲಾಗು ಬರೆದಿದ್ದಾರೆ ನಮ್ಮ ಅಣ್ಣನೂ, ಚಂದ್ರಚೂಡು. ಏನದು ಡೈಲಾಗ್ ಪದಗಳು ಅವೆಲ್ಲ ನಮ್ಮ ರಮೇಶ್ ಅಣ್ಣ ನಮ್ಮ ಪಿಕ್ಚರ್ ಅವಾಗೆಲ್ಲ ಬರೆಯೋರು. ನನಗೆ ಅವೆಲ್ಲ ಚಿತ್ರ ಇದು ಸಂಜು ಮತ್ತು ಗೀತಾ ಭಾಗ 2 ಅಲ್ಲ, ಅದು ಬೇರೆ. ಅದು ಶಂಕರ್ನಾಗ್ದು ಬಂದಿತ್ತು ಅವಾಗ ಗೀತಾ. ಅವೆಲ್ಲ ನನಗೆ ಜ್ಞಾಪಕ ಬಂದ್ಬಿಡ್ತು. ಈ ಸಿನಿಮಾ ರೋಮಿಯೋ ಜೂಲಿಯೆಟ್ನ ಮೀರಿಸಿರೋ ಪ್ರೀತಿ ಇದೆ. ವಯಸ್ಸಾದವರು, ಮುದುಕರು, 108 ವರ್ಷ ಒಳಗಡೆ ಇರೋರು ಎಲ್ಲ 1 ವರ್ಷದಿಂದ ಈ ಸಿನಿಮಾ ನೋಡಬೇಕು. ಸಂಜು ವೆಡ್ಸ್ ಗೀತಾ 2 ಒಂದೇ ಮಾತಲ್ಲಿ ಹೇಳೋದಂದರೆ, ಸಿನಿಮಾದಲ್ಲಿ ಇದ್ದಂಗೆ ಇಡ್ಲಿ ಚಟ್ನಿ ಇಷ್ಟು ದಿವಸ ತಿಂತಿದ್ರಿ, ಇಡ್ಲಿ ಜೊತೆ ಜೇನು ತಿನ್ನೋದಿದೆಲ್ಲ ತುಂಬ ಸೂಪರಾಗಿದೆ. ನಮ್ಮ ನಾಗಶೇಖರ್ ಅವರಂತೂ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಕಿಟ್ಟಿ ಅವರು ನಟಿಸಿಲ್ಲ, ಜೀವಿಸಿದ್ದಾರೆ. ಇಷ್ಟನ್ನು ಹೇಳ್ಬಲ್ಲೆ. ಇಡೀ ಕರ್ನಾಟಕದ ಜನ ಮತ್ತೆ ನಮ್ಮ ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರ ಮನೆಗೆ ಒಂದಷ್ಟು ಲಕ್ಷ್ಮಿನ ತುಂಬಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಏನು ಕನ್ನಡ ಪರ ಹೋರಾಟಗಾರರು ಮತ್ತು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಇನ್ನೂ ಅನೇಕ ಸಂಘಟನೆಗಳಿಗೆ ಒಂದು ಸ್ಪೆಷಲ್ ಶೋ ಅಂತಲೇ ಇವತ್ತು ಅರೇಂಜ್ ಮಾಡಿತ್ತು. ನಮ್ಮದೇನು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಒಂದು ಶೋ ಇಟ್ಟಿದ್ದು. ಇವಾಗೆಲ್ಲ ಶೋ ಎಲ್ಲ ಮುಗೀತು. ಅವರೆಲ್ಲ ರೆಸ್ಪಾನ್ಸಿಂದ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಸಿನಿಮಾ ಇಷ್ಟಪಟ್ಟಿದ್ದಾರೆ. ಭಾಳ ಅದ್ಭುತವಾಗಿದೆ. ಅದರಲ್ಲಿ ಕೆಲವರೆಲ್ಲ ಒಂದು ಕೇಳಿದ್ರು, ಏನು ಮುಂಚೆನೇ ಇದನ್ನು ಮಾಡ್ಬೋದಿತ್ತಲ್ಲ ಅಂತ. ಮುಂಚೆ ವಿಚಾರ ನಾನು ಆಲ್ರೆಡಿ ಮಾಧ್ಯಮ ಮುಂದೆ ಎಲ್ಲ ಮುಂದೆ ಹೇಳಿದ್ದೀನಿ. ಆ ಕೋರ್ಟದು ಒಂದು ಇಶ್ಯೂ ಇರೋದ್ರಿಂದ ಆ್ಯಡ್ ಮಾಡೋಕ್ಕಾಗ್ದಲೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದೀವಿ. ದಯವಿಟ್ಟು ಇನ್ನು ಮುಂದೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ನಮಗೊಂದು ಶಕ್ತಿ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನಿರ್ದೇಶಕ ಸಿನಿಮಾ ಗೆಲ್ಲುವವರೆಗೆ ಮಾತ್ರ ಮಾತಾಡಬೇಕು. ಯಾಕೆಂದರೆ ಆ ಸಿನಿಮಾ ರೀಚ್ ಆಗಬೇಕು ಆಡಿಯನ್ಸ್ಗೆ ಅನ್ನೋದಕ್ಕೋಸ್ಕರ ನಾವು ಮಾತಾಡೋದು. ಈಗ ಸಿನಿಮಾ ಗೆದ್ದಿದೆ, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.